ಸ್ಯಾಂಡಲ್ವುಡ್ನ ಬುಲ್ಬುಲ್ ಬೆಡಗಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಡಿಂಪಲ್ ಕ್ವೀನ್ ರಚಿತಾ ರಾಮ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿರೋದು. ಸ್ಯಾಂಡಲ್ವುಡ್ ಬುಲ್ಬುಲ್ ಬೆಡಗಿಗೆ ಮತ್ತೊಂದು ಶಾಕ್ ಎದುರಾಗಿರೋದು. ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಡಿಂಪಲ್ ಕ್ವೀನ್ ರಚಿತಾ ರಾಮ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ರಚಿತಾ ರಾಮ್ ವಿರುದ್ಧ ಫಿಲ್ಮ್ ಚೇಂಬರ್ಗೆ ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿರೋದು. ಒಪ್ಪಿ ರುಪ್ಪಿ ಅನ್ನೋ ಚಿತ್ರದಲ್ಲಿ ನಟಿಸಲು ಅಡ್ವಾನ್ಸ್ ಪಡೆದಿದ್ದ ನಟಿ ಉಪೇಂದ್ರ ನಾಯಕರಾಗಿದ್ದ ಚಿತ್ರದಲ್ಲಿ ರಚಿತಾ ನಾಯಕಿಯಾಗಿದ್ದರು. 2017ರಲ್ಲೇ ಸೆಟ್ ಏರಿ 25% ಚಿತ್ರೀಕರಣ ಆಗಿತ್ತು, ಬಳಿಕ ನಿಂತಿತ್ತು. ಚಿತ್ರ ನಿಂತು ಹೋಗಲು ರಚಿತಾ ರಾಮ್ ಕಾರಣ ಅಂತ ಫಿಲ್ಮ್ ಚೇಂಬರ್ಗೆ ದೂರನ್ನು ಕೊಟ್ಟಿದ್ದಾರೆ. ವಾಣಿಜ್ಯ ಮಂಡಳಿಗೆ ದೂರನ್ನು ಕೊಟ್ಟಿದ್ದಾರೆ ನಿರ್ಮಾಪಕಿ ವಿಜಯಲಕ್ಷ್ಮಿ. ನೋಡಿ, ನಿನ್ನೆ ತಾನೇ ಈ ಸಂಜು ವೆಡ್ಸ್ ಗೀತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಚಿತ್ರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಲ್ಮ್ ಚೇಂಬರ್ಗೆ ದೂರು ದಾಖಲಾಗಿತ್ತು. ಅದಾದ ಬೆನ್ನಲ್ಲೇ ಇವತ್ತು ಮತ್ತೊಂದು ದೂರು ದಾಖಲಾಗಿರೋದು. ನಿರ್ಮಾಪಕಿ ವಿಜಯಲಕ್ಷ್ಮಿ ದೂರನ್ನು ಕೊಟ್ಟಿದ್ದಾರೆ. 2017ರಲ್ಲಿ ಉಪ್ಪಿ ಮತ್ತು ರುಪ್ಪಿ ಅನ್ನೋ ಚಿತ್ರದಲ್ಲಿ ರಚಿತಾ ರಾಮ್ ನಟನೆ ಮಾಡಲಿಕ್ಕೆ ಅಡ್ವಾನ್ಸನ್ನು ಇಸ್ಕೊಂಡಿದ್ರು. ಅದಾದ ಬಳಿಕ ಚಿತ್ರ 25% ಕಂಪ್ಲೀಟ್ ಆಗಿತ್ತು. ಈ ರಚಿತಾ ರಾಮ್ ಕಾರಣದಿಂದ ಚಿತ್ರ ಅರ್ಧಕ್ಕೆ ನಿಂತಿತ್ತು. ಹೀಗಾಗಿ ಈ ಒಂದು ಚಿತ್ರ ನಿಲ್ಲೋದಕ್ಕೆ ಕಾರಣ ರಚಿತಾ ರಾಮ್ ಅಂತ ಫಿಲ್ಮ್ ಚೇಂಬರ್ಗೆ ನಿರ್ಮಾಪಕಿ ವಿಜಯಲಕ್ಷ್ಮಿ ಇವತ್ತು ದೂರನ್ನು ದಾಖಲು ಮಾಡಿದ್ದಾರೆ. ರಚಿತಾ ರಾಮ್ಗೆ ಈಗ ಮತ್ತೊಂದು ಸಂಕಷ್ಟ. ಫಿಲ್ಮ್ ಚೇಂಬರ್ಗೆ ಇವತ್ತು ನಿರ್ಮಾಪಕಿ ತೆರಳಿ ಈ ಒಂದು ದೂರನ್ನು ದಾಖಲು ಮಾಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ದೀಪಿಕಾ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪಿಕಾ, ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 2017ರಲ್ಲಿ ಈ ಒಂದು ಚಿತ್ರೀಕರಣ ಆಗಿತ್ತು, 25% ಆಗಿತ್ತು, ಅದಾದ ಬಳಿಕ ನಿಂತಿತ್ತು. ದೂರು ಕೊಡಲಿಕ್ಕೆ ಇಷ್ಟೊಂದು ಲೇಟ್ ಏನಕ್ಕೆ ಅಂತ? ಪ್ರವೀಣ್, ನಾವು ಗಮನಿಸಬಹುದು ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಸಿನಿಮಾ ವಿಚಾರವಾಗಿ ರಚಿತಾ ರಾಮ್ ಪ್ರಮೋಷನ್ಗೆ ಬಂದಿಲ್ಲ ಅಂತ ನಿನ್ನೆ ಚಿತ್ರದ ನಿರ್ದೇಶಕರು ನಿರ್ಮಾಪಕರು ಫಿಲಂ ಚೇಂಬರ್ಗೆ ಒಂದು ದೂರನ್ನ ಸಲ್ಲಿಸಿದ್ರೆ ಆ ದೂರಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ರು. ನಾವು ಒತ್ತಾಯ ಮಾಡ್ತಾ ಇಲ್ಲ, ಪ್ರೇಕ್ಷಕರು ರಚಿತಾ ರಾಮ್ ಯಾಕೆ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇದೀಗ ಉಪ್ಪಿ ರುಪ್ಪಿ ಸಿನಿಮಾದ ನಿರ್ಮಾಪಕಿಯಾಗಿರುವಂತಹ ವಿಜಯಲಕ್ಷ್ಮಿ ಅರಸ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. 2017ರಲ್ಲಿ ಸೆಟ್ಟೇರಿದಂತಹ ಉಪ್ಪಿ ರುಪ್ಪಿ ಸಿನಿಮಾದ ಶೂಟಿಂಗ್ ಅಲ್ಲಿ ರಚಿತಾ ರಾಮ್ ನಾಯಕಿಯಾಗಿ ಆಯ್ಕೆ ಆಗ್ತಾರೆ. ಆ ಟೈಮಲ್ಲಿ 23 ಲಕ್ಷ ಸಂಭಾವನೆಯನ್ನ ಪಡ್ಕೊಳ್ಳೋದಾಗಿ ಅಗ್ರಿಮೆಂಟ್ ಆಗಿರುತ್ತೆ. ಅದೇ 13 ಲಕ್ಷವನ್ನ ಅಡ್ವಾನ್ಸ್ ರೂಪದಲ್ಲಿ ಪಡ್ಕೊಂಡಿರ್ತಾರೆ. ಆದ್ರೆ ರಚಿತಾ ರಾಮ್ ಹೇಳಿದಂತೆ ನಡ್ಕೊಂಡಿಲ್ಲ, ಅವ್ರು ಯಾವುದೇ ಒಂದು ಶೂಟಿಂಗಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಇದೀಗ ಚಿತ್ರದ ನಿರ್ಮಾಪಕಿ ಈ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಸಿನಿಮಾದ ನಿರ್ಮಾಪಕರು ಕೊಟ್ಟಿರುವಂತ ದೂರಿನ ಬೆನ್ನಲ್ಲೇ ದೂರನ್ನ ದಾಖಲಿಸಿಕೊಂಡಿರುವಂತದ್ದು. ತನಗೆ 1.5 ಕೋಟಿ ರೂಪಾಯಿ ಖರ್ಚಾಗಿದೆ ಈ ಒಂದು ಸಿನಿಮಾದಿಂದಾಗಿ. ರಚಿತಾ ರಾಮ್ ಬ್ಯಾಂಕಾಕಿಗೆ ಹೋಗ್ಬೇಕು ಅಂತ ನಾವು ಫ್ಲೈಟ್ ಬುಕ್ ಮಾಡ್ಕೊಂಡಿದೀವಿ, ಅದಕ್ಕೂ ಕೂಡ ಅವರು ಬಂದಿಲ್ಲ. 15 ದಿವಸ ಒಂದು ಕಾಲ್ ಶೀಟ್ ಅನ್ನ ಕೊಟ್ಟಿದ್ರು ಕೂಡ ಅವರ ಹಾಜರಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ನಿರ್ಮಾಪಕಿ ಅವರು ಉಲ್ಲೇಖಿಸಿದ್ದಾರೆ. ಇನ್ನು ನಾನು ಕೂಡ ನಿರ್ಮಾಪಕಿಯನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂತದ್ದು, ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಕೂಡಲೇ ನಾನು ಪ್ರತಿಕ್ರಿಯೆಯನ್ನ ಕೊಡ್ತೀನಿ ಅನ್ನೋ ಒಂದು ಮಾತನ್ನ ಕೂಡ ವಿಜಯಲಕ್ಷ್ಮಿ ಅರಸ್ ಅವರು ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹೆಂಗಿದೆ ಅನ್ನೋದು ಇಡೀ ಕನ್ನಡ ಚಿತ್ರೋದ್ಯಮಕ್ಕೆ ಗೊತ್ತಿದೆ, ಅಳಿವಿನ ಅಂಚಿನಲ್ಲಿದೆ. ಇಂತಹ ಸಂದರ್ಭದಲ್ಲಿ ಸಿನಿಮಾ ಗೆಲ್ಬೇಕಾಗುತ್ತೆ. ಸಿನಿಮಾದ ಪರ ಚಿತ್ರದ ನಾಯಕರಾಗಿರ್ಬೋದು, ನಾಯಕಿಯರಾಗಿರ್ಬೋದು ಒಟ್ಟಿಗೆ ನಿಂತು ಸಿನಿಮಾವನ್ನ ಮುನ್ನಡೆಸಬೇಕಾಗುತ್ತೆ. ಆದ್ರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾಯಕಿಯರು ಪ್ರಮೋಷನ್ಗೆ ರಚಿತಾ ರಾಮ್ ಅಂತಲ್ಲ, ಅದೆಷ್ಟೋ ನಾಯಕಿಯರು ಚಿತ್ರದ ಪ್ರಮೋಷನ್ಗೆ ಗೈರಾಗ್ತಾ ಇದ್ದಾರೆ. ಇದರಿಂದಾಗಿ ಚಿತ್ರತಂಡ ಸಫರ್ ಆಗುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ದೀಪಿಕಾ ತಮ್ಮೆಲ್ಲ ಮಾಹಿತಿಗೆ.